ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ವಿಟಮಿನ್ D3 ಈ ಒಂದು ಡ್ರಾಪ್ಸ್ ಮಕ್ಕಳಿಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ವಿಟಮಿನ್ D3 ಡ್ರಾಪ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಹಾಗೆ ಕೊಡದೇ ಇದ್ದರೆ ಏನೆಲ್ಲ ತೊಂದರೆಗಳಾಗುತ್ತೆ, ಹಾಗೆ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಕ್ಯಾಲ್ಸಿಯಂ ತುಂಬ ಇಂಪಾರ್ಟೆಂಟು ನಮಗೆ ಅಂತ ಗೊತ್ತು. ಕ್ಯಾಲ್ಸಿಯಂ ಅನ್ನೋದು ನಮ್ಮ ಹಲ್ಲುಗಳು ಗಟ್ಟಿಯಾಗಿರೋದಕ್ಕೆ, ಹಾಗೆ ಮೂಳೆಗಳು ಸರಿಯಾಗಿ ಗ್ರೋ ಆಗೋದಕ್ಕೆ ನಮಗೆ ಕ್ಯಾಲ್ಸಿಯಂ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟೇ ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ ತೊಗೊಂಡ್ರೂ ಕೂಡ ಆ ಒಂದು ಕ್ಯಾಲ್ಸಿಯಂ ನಮ್ಮ ಬಾಡಿಗೆ ಸರಿಯಾಗಿ ಅಬ್ಸರ್ವ್ ಆಗಬೇಕು ಅಂದರೆ ಈ ಒಂದು ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಆ ಒಂದು ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ಮಕ್ಕಳ ಬೆಳವಣಿಗೆ ಅನ್ನೋದು ಸರಿಯಾಗಿ ಆಗಬೇಕು ಅಂದರೆ ಆ ಒಂದು ಏಜ್ಗೆ ಸರಿಯಾದ ಮೂಳೆಗಳ ಬೆಳವಣಿಗೆ ಅಥವಾ ಮಾಂಸಖಂಡಗಳ ಬೆಳವಣಿಗೆ ಆಗಿರ್ಬೋದು, ಬಾಡಿನಲ್ಲಿ ಬ್ಲಡ್ ಇನ್ಕ್ರೀಸ್ ಆಗೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಒಂದು ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂ ಬಾರ್ನ್ ಬೇಬೀಸಲ್ಲಿ ಸರಿಯಾದ ಮೂಳೆಗಳ ಬೆಳವಣಿಗೆ ಆಗೋದಕ್ಕೆ, ಹಾಗೆ ಮಾಂಸಖಂಡಗಳ ಬೆಳವಣಿಗೆ ಆಗೋದಕ್ಕೆ ಈ ಒಂದು ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಆ ಒಂದು ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ಈ ಒಂದು ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್. ವಿಟಮಿನ್ D3 ಡ್ರಾಪ್ಸ್ ನಾವು ಮಕ್ಕಳಿಗೆ ಕೊಡದೇ ಇದ್ದರೆ ಅಥವಾ ವಿಟಮಿನ್ D3 ಅನ್ನೋದು ಬಾಡಿನಲ್ಲಿ ಕಮ್ಮಿ ಆದರೆ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದು ಮೇಯ್ನಾಗಿ ಮಕ್ಕಳ ಬೆಳವಣಿಗೆ ಅನ್ನೋದು ಸರಿಯಾಗಿ ಆಗೋದಿಲ್ಲ. ಮೂಳೆಗಳ ಬೆಳವಣಿಗೆ ಆಗಿರ್ಬೋದು, ಮಾಂಸಖಂಡಗಳ ಬೆಳವಣಿಗೆ ಆಗಿರ್ಬೋದು, ಆ ಒಂದು ಏಜ್ಗೆ ಏನು ಬೆಳವಣಿಗೆ ಆಗಬೇಕು ಆ ಒಂದು ಬೆಳವಣಿಗೆ ಆಗೋದಿಲ್ಲ. ನೆಕ್ಸ್ಟು ರಿಕೆಟ್ಸ್ ಅನ್ನೋ ಒಂದು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಶುಗರ್ ಬರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಅವಾಗ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ಏನಾದರೂ ಒಂದು ಗಾಯ ಆದರೆ ಅದು ವಾಸಿ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಡೆವಲಪ್ಮೆಂಟ್ ಅನ್ನೋದು ಡಿಲೇ ಆಗುತ್ತೆ. ಆ್ಯಂಡ್ ಲೇಸಿನೆಸ್ ಬರುತ್ತೆ ಮಕ್ಕಳಲ್ಲಿ. ಹಾಗೆ ಯಾವಾಗಲೂ ಮೈಕೈ ನೋವು ಅನ್ನೋದು ಆ ಥರ ಒಂದು ತೊಂದರೆಗಳಿಗೊಳಗಾಗ್ತಾರೆ. ಹಾಗೆ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ. ಈ ಥರ ಎಲ್ಲ ಸುಮಾರು ಪ್ರಾಬ್ಲಮ್ಸ್ಗಳು ಮಕ್ಕಳಿಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಟಮಿನ್ D3 ಅನ್ನೋದನ್ನು ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 12 ಮಂತ್ಸ್ ಮೀನ್ಸ್ 1 ವರ್ಷದವರೆಗೆ ಪ್ರತಿದಿನ 1 ml ವಿಟಮಿನ್ D3 ಡ್ರಾಪ್ಸ್ನ ಹಾಕಬೇಕಾಗುತ್ತೆ. ಮಿಸ್ಸೇ ಮಾಡಬಾರ್ದು. ಮಿಸ್ ಮಾಡೋದ್ರಿಂದ ಮುಂದೆ ಆ ಮಗುಗೆ ಸುಮಾರು ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಆಗಿರ್ಬೋದು, ಎಲ್ಲೇ ಮಗು ಬಾರ್ನ್ ಆದರೂ ಕೂಡ ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆನೇ ಡಾಕ್ಟರು ಈ ಒಂದು ವಿಟಮಿನ್ D3 ಡ್ರಾಪ್ಸ್ನ ಮಗುಗೆ ಕೊಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಅಷ್ಟು ಇಂಪಾರ್ಟೆಂಟು ಈ ಒಂದು ವಿಟಮಿನ್ D3 ಡ್ರಾಪ್ಸ್. ಆ್ಯಂಡ್ ಮಗುಗೆ ಎವ್ರಿ ಡೇ ಆ ಒಂದು ವಿಟಮಿನ್ D3 ಬ್ರೆಸ್ಟ್ ಮಿಲ್ಕಲ್ಲೇ ಸಿಗುತ್ತಲ್ಲ ಅನ್ನೋದಾಯ್ತು ಆಯಿತು ಅಂತಂದರೆ, ಮೊದಲು ತಾಯಿಯಂದಿರ ಫುಡ್ ಹಾಗಿರ್ತಾ ಇತ್ತು. ಹಾಗಾಗಿ ವಿಟಮಿನ್ D3 ಅಲ್ಲೇ ಸಫಿಷಿಯೆಂಟಾಗಿ ಸಿಗ್ತಾ ಇತ್ತು. ಬಟ್ ಈಗ ತಾಯಿಯಂದಿರು ಸರಿಯಾಗಿ ಫುಡ್ಡನ್ನು ತಗೊಳ್ಳದೇ ಇರೋ ಕಾರಣ ಮಗುವಿಗೆ ಆ ಒಂದು ವಿಟಮಿನ್ D3 ಅನ್ನೋದು ಸಿಗ್ತಾ ಇಲ್ಲ. ಆದ ಕಾರಣದಿಂದ ಮಗುವಿನ ಬೆಳವಣಿಗೆನಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ಈ ಒಂದು ವಿಟಮಿನ್ D3 ಡ್ರಾಪ್ಸ್ ಅನ್ನೋದು ಕಂಪಲ್ಸರಿ ಆಗೋಗ್ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 12 ಮಂತ್ಸ್ ಬೇಬಿ ಆಗೋವರೆಗೂ ಎವ್ರಿ ಡೇ ಕಂಪಲ್ಸರಿ 1 ml ಈ ಒಂದು ವಿಟಮಿನ್ D3 ಡ್ರಾಪ್ಸ್ನ ನಾವು ಹಾಕಲೇಬೇಕಾಗುತ್ತೆ. ಆ್ಯಂಡ್ ಈ ಒಂದು ವಿಟಮಿನ್ D3 ಡ್ರಾಪ್ಸ್ನ ನಾವು ಯಾವ ಟೈಮಲ್ಲಿ ಹಾಕಬೇಕು ಅಂತಂದರೆ, ಯೂಶ್ವಲಾಗಿ ಮಾರ್ನಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಮಾರ್ನಿಂಗ್ ರೊಟೀನ್ ನಾವು ಸ್ಟಾರ್ಟ್ ಮಾಡ್ತೀವಲ್ವ, ಆವಾಗ ಸ್ಟಾರ್ಟ್ ಮಾಡಿದಾಗ ನೆನಪಿಂದ ಆ ಮಗುಗೆ ಹಾಕ್ತೀವಿ, ಮರೆಯೋದಿಲ್ಲ ಅನ್ನೋ ಕಾರಣಕ್ಕೆ ಮಾರ್ನಿಂಗ್ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ತೊಂದರೆ ಇಲ್ಲ, ಇನ್ ಕೇಸ್ ನೀವು ಮರ್ತೋದ್ರೂ ಕೂಡ ಹೋಲ್ ಡೇ ಯಾವಾಗ ಬೇಕಾದರೂ ಹಾಕ್ಬೋದು ಈ ಒಂದು ಡ್ರಾಪ್ಸ್ನ. ಬಟ್ ಮಿಸ್ ಮಾಡಬಾರ್ದು ಅಷ್ಟೇ. ನಾನು ಕೂಡ ಸಮ್ ಟೈಮ್ ಮಿಸ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ನನಗಿಂತ ನನ್ನ ಹಸ್ಬೆಂಡ್ ಟೆನ್ಷನ್ ಆಗ್ತಾಯಿದ್ರು, ಹಾಕ್ಲಿಲ್ವಾ ಡ್ರಾಪ್ಸ್ ಹಾಕ್ಲಿಲ್ವಾ ಇವತ್ತು ಅಂತ ಅವ್ರು ತುಂಬ ಟೆನ್ಷನ್ ಆಗ್ತಾಯಿದ್ರು. ಸೊ ನನಗೂ ಇವಾಗ ಗೊತ್ತಾಗ್ತದೆ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಡ್ರಾಪ್ಸ್ನ ನಾವು ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಕೆಲವೊಂದು ಸತಿ ನಾನು ಮಿಸ್ ಮಾಡಿಬಿಡ್ತಾ ಇದ್ದೆ. ಬಟ್ ಈ ಎಲ್ಲ ಇನ್ಫಾರ್ಮೇಷನ್ಸು ನನಗೆ ಗೊತ್ತಾದ ಮೇಲೆ ಖಂಡಿತವಾಗ್ಲೂ ನಾನು ಮಿಸ್ಸೇ ಮಾಡ್ತಾಯಿಲ್ಲ. ಎವ್ರಿ ಡೇ ಈ ಒಂದು ಡ್ರಾಪ್ಸ್ನ ನಾನು ಕಂಪಲ್ಸರಿ ಹಾಕ್ತಾಯಿದ್ದೀನಿ. ವಿಟಮಿನ್ D3 ಅನ್ನೋದು ಇದೊಂದು ಹಾರ್ಮೋನ್. ಸೂರ್ಯನ ಬೆಳಕಿನಿಂದ ಕೂಡ ನಮಗೆ ಈ ಒಂದು ವಿಟಮಿನ್ D3 ಅನ್ನೋದು ಸಿಗುತ್ತೆ. ಸೂರ್ಯನ ಕಿರಣಗಳು ನಮ್ಮ ಬಾಡಿ ಮೇಲೆ ಬಿದ್ದಾಗ ನಮ್ಮ ಬಾಡಿನಲ್ಲಿ ಈ ವಿಟಮಿನ್ D3 ಅನ್ನೋ ಒಂದು ಹಾರ್ಮೋನ್ ನಮ್ಮ ಬಾಡಿನಲ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಡಾಕ್ಟರ್ಸ್ ಹೇಳೋದು ನ್ಯೂ ಬಾರ್ನ್ ಬೇಬೀಸ್ನ ಎಳೆ ಬಿಸಿಲಿಗೆ ತೋರಿಸಿ ಮಗುನ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದೇ ಕಾರಣಕ್ಕೆ ಮಗುಗೆ ಆ ಒಂದು ವಿಟಮಿನ್ D3 ಅನ್ನೋದು ಸಿಗುತ್ತೆ ಅನ್ನೋ ಕಾರಣಕ್ಕೆ ಎಳೆ ಬಿಸಿಲಿಗೆ ಮಗುನ ಇಟ್ಕೊಳ್ಬೇಕು ಅಂತ ಹೇಳೋದು.
ಬಟ್ ಇವಾಗ ನಮಗೆ ಸೂರ್ಯನ ಕಿರಣಗಳಿಂದ ಬರ್ತಿರೋಂಥ ಕಿರಣಗಳು ವೆರಿ ಡೇಂಜರಸ್ ಅಂತ ಹೇಳ್ಬೋದು. ಬಿಕಾಸ್ ಈಗ ಒಂದು ಆ ಓಝನ್ ಏನಿದೆ ಅದು ಹೋಲಾಗಿ ತುಂಬ ನಮಗೆ ಪ್ರೊಟೆಕ್ಷನ್ ಇಲ್ಲ, ಸೂರ್ಯನ ಕಿರಣಗಳಿಂದ ನಮಗೆ ಪ್ರೊಟೆಕ್ಷನ್ ಇಲ್ಲ, ಅದರಿಂದ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇದೆ. ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ಬರುವಂತಹ ಎಳೆ ಬಿಸಿಲು ಅಥವಾ ಈವ್ನಿಂಗ್ ಟೈಮಲ್ಲಿ ಬರುವಂಥ ಎಳೆ ಬಿಸಿಲು ಅದು ನಮ್ಮ ಬಾಡಿಗೆ ಒಳ್ಳೆಯದು. ಬಟ್ ಅದಾದಮೇಲೆ ಸಿಗುತ್ತಲ್ಲ ಬೆಳಕು, ಮೀನ್ಸ್ ಸೂರ್ಯನ ಕಿರಣಗಳು ಅದು ತುಂಬ ಹಾರ್ಶ್ ಆಗಿರೋದ್ರಿಂದ ಆ ಒಂದು ಕಿರಣಗಳಿಂದ ನಮಗೆ ಪ್ರಾಬ್ಲಮ್ಗಳು ಬರೋವಂಥ ಚಾನ್ಸಸ್ ಇದೆ. ಬಿಕಾಸ್ ಇವಾಗ ಆ ಒಂದು ಓಝನ್ ಹೋಲಾಗಿ ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತು. ಕೆಲವೊಂದು ಆರ್ಟಿಕಲ್ಸ್ ಹೇಳುತ್ತೆ ಈ ಒಂದು ವಿಟಮಿನ್ D3 ಅವಶ್ಯಕತೆ ಇಲ್ಲ ಅಂತ. ಬಟ್ ತುಂಬ ರಿಸರ್ಚ್ ಹೇಳೋ ಪ್ರಕಾರ ಏನಾಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವು ತೊಗೊಳ್ಳೋಂಥ ಫುಡ್ಡಲ್ಲೇ ಸಫಿಷಿಯೆಂಟಾಗಿ ಈ ಒಂದು ವಿಟಮಿನ್ D3 ಅನ್ನೋದೇನಿದೆ ಅದು ನಮಗೆ ಸಿಗ್ತಾ ಇತ್ತು. ಆ್ಯಂಡ್ ಸೂರ್ಯನ ಕಿರಣದಿಂದ ಕೂಡ ಸಿಗ್ತಾ ಇತ್ತು. ಹಾಗಾಗಿ ನಮಗೆ ಸಫಿಷಿಯೆಂಟಾಗಿ ಆ ಒಂದು ವಿಟಮಿನ್ D3 ಅಲ್ಲೇ ಸಿಕ್ಬಿಡ್ತಾ ಇತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಫುಡ್ಡು ಕೂಡ ನಾವು ಆ ಒಂದು ಕ್ವಾಲಿಟಿ ಆಫ್ ಫುಡ್ಡನ್ನ ತೊಗೊಳ್ತಾ ಇಲ್ಲ. ಹಾಗೆ ನಾವು ಬಿಸಿಲಿಗೆ ಹೋಗೋದು ಕೂಡ ತುಂಬ ರೇರ್. ನೋಡ್ಬೋದು ಇವಾಗ ಎಷ್ಟು ಹಾರ್ಶಾಗಿ ಬರುತ್ತೆ ಆ ಒಂದು ಸೂರ್ಯನ ಕಿರಣಗಳು ಅಂತ. ಹಾಗಾಗಿ ಆ ಎಲ್ಲ ರಿಸರ್ಚ್ಗಳ ಪ್ರಕಾರ ಹೇಳೋದಾಯಿತು ಅಂತಂದರೆ, ಎವ್ರಿ ಡೇ ಮಗುಗೆ ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟು, ಹಾಕಲೇಬೇಕು ಅಂತ ಹೇಳಿ ಅದೊಂದು ಪರ್ಟಿಕ್ಯುಲರ್ ರೂಲ್ಸ್ ಆಗಿಬಿಟ್ಟಿದೆ. ಯಾರ ಮನೇಲೆಲ್ಲ ನ್ಯೂ ಬಾರ್ನ್ ಬೇಬಿ ಇದೆ ಅಂದರೆ 1 ವರ್ಷದ ಒಳಗಡೆ ಇರೋಂಥ ಮಕ್ಕಳಿದ್ದಾರೆ, ದಯವಿಟ್ಟು ಕಂಪಲ್ಸರಿಯಾಗಿ ಈ ಒಂದು ಡ್ರಾಪ್ಸ್ನ ಎವ್ರಿ ಡೇ ಡ್ರಾಪ್ಸ್ನ ಮಿಸ್ ಮಾಡದೆ ಹಾಕಿ. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲಲ್ಲಿ ಕೊಟ್ಟಿರ್ತಾರೆ ಆ್ಯಂಡ್ ಎಲ್ಲರೂ ಹಾಕ್ತಾ ಇರ್ತಾರೆ. ಬಟ್ ಕೆಲವೊಂದು ಸತಿ ಮಿಸ್ ಮಾಡಿಬಿಡ್ತೀವಿ, ಅಯ್ಯೋ ಬಿಡು ಏನೂ ಆಗಲ್ಲ ಅಂತೇಳಿ ಒಂದು 2 ಡೇಸ್ ಮಿಸ್ ಮಾಡಿಬಿಡೋದು, 3 ಡೇಸ್ ಮಿಸ್ ಮಾಡಿಬಿಡೋದು ಮಾಡ್ತೀವಿ. ಬಟ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಆ ಒಂದು ವಿಟಮಿನ್ D3ನ ಹಾಕದೇ ಇದ್ದರೆ ಮುಂದೆ ಆ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮುಂದೆ ಆ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವು ಇವತ್ತಿನ ದಿನವೇ ಅದರಿಂದ ಎಚ್ಚೆತ್ಕೊಂಡು ನಾವು ಆ ಒಂದು ಡ್ರಾಪ್ಸ್ನ ಮಿಸ್ ಮಾಡದೆ ಹಾಕಬೇಕಾಗುತ್ತೆ. ಈ ಒಂದು ಡ್ರಾಪ್ಸ್ನ ನಾವು ಎವ್ರಿ ಡೇ ಮಿಸ್ ಮಾಡದೆ ಹಾಕಬೇಕಾಗುತ್ತೆ. ಒಂದು 400 IU ಆ್ಯಂಡ್ ಇನ್ನೊಂದು 800 IU ಒಂದು ಬರುತ್ತೆ. ಸೊ ಈ 400 IU ಹಾಕೋದಾದರೆ 1 ml ನಾವು ಹಾಕ್ಬೋದು. 1 ml ಡ್ರಾಪ್ಸ್ನ ಹಾಕಬೇಕಾಗುತ್ತೆ. ಅದೇ ನಾವೇನಾದರೂ 800 IU ಸಿರಪ್ ಹಾಕ್ತಾಯಿದ್ದೀವಿ, ಮೀನ್ಸ್ ಡ್ರಾಪ್ಸ್ ಹಾಕ್ತಾಯಿದ್ದೀವಿ ಅಂತಂದರೆ ನಾವು 5 ml ಮಾತ್ರ, ಅದು 0.5 ml ಮಾತ್ರ ನಾವು ಆ ಒಂದು ಡ್ರಾಪ್ಸ್ನ ಹಾಕಬೇಕಾಗುತ್ತೆ ಮಗುಗೆ.